ನಾವು ಸರಿಯಾದ ನಾಯಕರನ್ನು ಚಾಯ್ಸ್ ಮಾಡಲ್ಲ. ಬಾಂಗ್ಲಾದೇಶ ಬಗ್ಗೆ ಯಾಕೆ ಮೌನವಾಗಿದೆ ಇಂಡಿಯಾ ಅಂದರೆ ಸರಿಯಾದ ಪಾಠ ಕೊಡುತ್ತೆ. ಅವರು ಅಧಿಕಾರ ತಗೊಂಡಾದಾಗಲಿಂದನೂ ಸುಮಾರು 5 ತಿಂಗಳಿಂದ ಸುಮಾರು 200 ಗಲಭೆಗಳಾಗಿದೆ. 200 ಒಂದಲ್ಲ ಎರಡಲ್ಲ. ನೀವು ಅವ್ರಿಗೆ ಎಷ್ಟು ತೊಂದರೆ ಕೊಡ್ತೋ ಅಷ್ಟು ನಿಮಗೆ ಜನ್ನತ್ತಲ್ಲಿ ಸುಖ ಸಿಗುತ್ತೆ ಅಂಥೇಳಿ ಅಲ್ಲಿನ ಮುಲ್ಲಾಗಳು ಮಸೀದಿ ಒಳಗಡೆ ಅದಕ್ಕೆ ಬ್ರೈನ್ ವಾಶ್ ಮಾಡಿ ತುಂಬಿದ್ದಾರೆ. ಇಷ್ಟು ದಿನ ಎಲ್ಲ ಮಂತ್ರಗಳಲ್ಲಿ ನಾವು ಶಾಂತಿ 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 ಅಂತ ಇದ್ವಿ. ಈಗ ಕ್ರಾಂತಿ 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 ಅಂತ ಹೇಳಿಲ್ಲ ಅಂದರೆ ಇದು ಕೂಡ ನಮ್ಮ ದೇಶದ ಎಷ್ಟೋ ಕಡೆ ಮಿನಿ ಪಾಕಿಸ್ತಾನಗಳಿದೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಪ್ರಭುತ್ವ ಕೊನೆಗೊಂಡ ಮೇಲೆ ಒಬ್ಬ ಜೋಕರ್ ಅಲ್ಲಿ ಮೊಹಮ್ಮದ್ ಯೂಸಫ್ ಅನ್ನೋರು ಅಧಿಕಾರ ತಗೊಂಡಿದ್ದಾರೆ. ಅವರು ಅಧಿಕಾರ ತಗೊಂಡಾದಾಗಲಿಂದನೂ ಸುಮಾರು 5 ತಿಂಗಳಿಂದ ಸುಮಾರು 200 ಗಲಭೆಗಳಾಗಿದೆ. 200 ಒಂದಲ್ಲ ಎರಡಲ್ಲ. 7 ಜನದ ಹತ್ಯೆ ಆಗಿದೆ ಹಿಂದೂಗಳದ್ದು. ಮತ್ತು ನಮ್ಮ ಇಸ್ಕಾನ್ ಪಂಡಿತರ ಮೇಲೆ ಹಿಂದೂಗಳ ಮೇಲೆ ನಿರಂತರವಾಗಿ ಕೊಲೆಗಳು, ದೌರ್ಜನ್ಯಗಳು, ಆಮೇಲೆ ಅತ್ಯಾಚಾರಗಳು, ಆಮೇಲೆ ದೇವಾಲಯಗಳ ಧ್ವಂಸಗಳು, ಈ ಪ್ರಕರಣಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಪಾಪ ಶೇಖ್ ಹಸೀನಾ ಅವರು ಇದ್ದಷ್ಟು ದಿನ ಹಿಂದೂಗಳು ಸ್ವಲ್ಪ ರಕ್ಷಣೆ ಇತ್ತು. ಈಗ ಸಂಪೂರ್ಣವಾಗಿ ಅಲ್ಲಿ ಹಿಂದೂಗಳನ್ನು ತೊಲಗಿಸಬೇಕು, ಅಲ್ಲಿ ಇಸ್ಲಾಮಿಕ್ ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಕುತಂತ್ರದಿಂದ ಅಲ್ಲಿನ ಇಸ್ಲಾಮಿಕ್ ಜನರು ಈ ಥರ ಮಾಡ್ತಾ ಇದ್ದಾರೆ. ಮೊದಲು 1951ರಲ್ಲಿ ಹಿಂದೂಗಳು 21%, ಅಂದರೆ ಹಿಂದೂಗಳು ಅಂದರೆ ಅಲ್ಲಿ ಅಲ್ಪಸಂಖ್ಯಾತರು 22% ಇದ್ದರು. ಮತ್ತು 63ರಿಂದ 1913ಕ್ಕೆ ಬರೀ 7.8% ಬಂತು. ಈಗ 7.8% ಜನಸಂಖ್ಯೆ ಇದ್ದಾರೆ. ಸುಮಾರು 1.5 ಕೋಟಿಯಷ್ಟು ಹಿಂದೂಗಳು ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಇದಕ್ಕೆಲ್ಲ ಅವರ ದೌರ್ಜನ್ಯನೇ ಕಾರಣ ಆಗ್ತಾ ಇದೆ. ಇನ್ನೂ ನಾವು ಹೀಗೆ ಹಿಂದೂಗಳು ಕಣ್ಣು ಮುಚ್ಚಿಕೊಂಡಿದ್ರೆ ಸಂಪೂರ್ಣವಾಗಿ ಅದು ಒಂದು ಇಸ್ಲಾಮಿಕ್ ರಾಷ್ಟ್ರ ಆಗ್ತದೆ. ಆಮೇಲೆ ಹೀಗೆ ಏನು ಈ ಪಕ್ಕದಲ್ಲಿ ನಮಗೆ ಪಾಕಿಸ್ತಾನ, ಚೈನಾ ಇವರೆಲ್ಲ ಏನು ಒಗ್ಗಟ್ಟ ಕೆಲಸ ಅದು ಅವರೊಳಗೆ ಸೇರಿಕೊಂಡು ಭಾರತದ ಮೇಲೆ ಸಂಚನ್ನು ರೂಪಿಸ್ತಾರೆ. ಹಾಗಾಗಿ ಹಿಂದೂಗಳ ರಕ್ಷಣೆಗೆ ಅಲ್ಲಿನ ಸಹೋದರರಿಗೆ ನಾವು ರಕ್ಷಣೆ ಕೊಡಬೇಕು ಅಂತ ಈ ಒಂದು ಪ್ರೊಟೆಸ್ಟ್ನ ಮಾಡ್ತಾಯಿದ್ವಿ. ಈ ಪ್ರೊಟೆಸ್ಟ್ ನಿಲ್ಲೋದಿಲ್ಲ. ಹಿಂದೂಗಳಿಗೆ ರಕ್ಷಣೆ ಕೊಡೋರ್ಗೂ ನಾವು ಹೋರಾಟ ಮಾಡ್ತೀವಿ, ಅವ್ರ ರಕ್ಷಣೆ ಆಗಿರ್ತೀವಿ ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿನ ನಮ್ಮ ಏನು ಇಸ್ಕಾನ್ರ ಪಂಡಿತರನ್ನು ಬಂಧಿಸಿದ್ದಾರೆ, ಬೇಲಿಲ್ದಿರ ಮಾಡಿದ್ದಾರೆ. ಆಮೇಲೆ ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯನೂ ಮಾಡ್ತಾ ಇದ್ದಾರೆ. ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲ. ಹಾಗಾಗಿ ಇದೊಂದು ದೊಡ್ಡ ಕುತಂತ್ರ. ಅಲ್ಲಿನ ಹಿಂದೂಗಳ ರಕ್ಷಣೆಗಾಗಿ ನಮ್ಮ ಇಸ್ಕಾನ್ ಪಂಡಿತರು ಒಂದು ರ್ಯಾಲಿ ಮಾಡಿದ್ರು. ಆ ರ್ಯಾಲಿನಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿದ್ರು. ಆ ರ್ಯಾಲಿನಲ್ಲಿ ಹಿಂದೂಗಳ ರಕ್ಷಣೆಗೆ ಒಂದು 8 ಡಿಮ್ಯಾಂಡನ್ನು ಮಾಡಿದ್ರು. 1ನೇ ಡಿಮ್ಯಾಂಡು ಏನು, ಕಾನೂನು, ಹಿಂದೂಗಳಿಗೆ ರಕ್ಷಣೆಗೆ ಒಂದು ಕಾನೂನು ಬೇಕು. ಆಮೇಲೆ ಕಾನೂನು ಮಂತ್ರಿ ಒಬ್ಬರು ಬೇಕು. ಈ ಥರವಾದ ಸುಮಾರು 8 ಡಿಮ್ಯಾಂಡ್ಗಳನ್ನು ಮಾಡಿದ್ರು. ಈ 8 ಡಿಮ್ಯಾಂಡ್ಗಳನ್ನು ಇದು ಏನೋ ಮಾಡ್ತಾರೆ ಹಿಂದೂಗಳು, ನಮ್ಮ ಮೇಲೆ ಬೀಳ್ತಾ ಇದ್ದಾರೆ, ಮತ್ತು ಇವರು ಹಿಂದೂಗಳು ಇಲ್ಲಿ ಪ್ರಬಲ ಆಗ್ತಾರೆ, ಇವರನ್ನು ಮಟ್ಟ ಹಾಕಬೇಕು ಅಂಥೇಳಿ ಈ ಥರದ ಒಂದು ಕುತಂತ್ರದಿಂದ ಹಿಂದೂಗಳನ್ನು, ಆಮೇಲೆ ಅವರ ಹಬ್ಬ ಏನು ದಸರಾಗೆ ದುರ್ಗಾ ಹಬ್ಬ ಮಾಡ್ತಾರೆ ನಮ್ಮ ಹಿಂದೂಗಳು, ಅಲ್ಲಿ ರಜೆಗಳಿತ್ತು, ಆ ರಜೆಗಳೆಲ್ಲ ತೆಗೆದುಬಿಟ್ರು. ಮತ್ತು ಅವರು ಮಾಡಿದಂಥ ಪೂಜೆಗಳು ಪುನಃ ಹಬ್ಬಗಳ ದಿನ ಹೋಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಸ್ಟೇಜ್ಗಳು ಹತ್ಬಿಟ್ಟು ನೀವೆಲ್ಲ ಹಿಂದೂಗಳಿಗೆ ಮತಾಂತರ ಹಾಗೆ ಅಂತ ಅವ್ರನ್ನ ಬೆದರಿಸ್ತಾ ಇದ್ದಾರೆ. ಈ ಥರವೆಲ್ಲ ಅಲ್ಲಿ ದೌರ್ಜನ್ಯ ನಡೀತಾ ಇದೆ. ಇದನ್ನು ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿನ ಸಹೋದರಿಗೆ ರಕ್ಷಣೆ ಕೊಡಬೇಕು ಅಂತ ನಾವೆಲ್ಲ ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಬಾಂಗ್ಲಾದೇಶದಲ್ಲಿ ಆಗ್ತಿದೆ, ಮುಂದೊಂದು ದಿನ ಭಾರತದಲ್ಲಿ ಆಗಬಾರ್ದು ಅಂತೇಳಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಏಕೆ ತೋ ಸೇಫ್ ನೋಡಿ, ಈಗ ನಮ್ಮದೇ ಒಂದೇ ಅಜೆಂಡಾನೆ ಹಿಂದೂಗಳದ್ದು. ನಾವು ಹಿಂದೂಗಳೆಲ್ಲ ಒಂದಾಗ್ತಾ ಇದ್ದೀವಿ, ಇದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಭಾರತದಲ್ಲಿರೋ ಬೇರೆ ಮತಾಂತರಗಳಿಗೆ ನಾವು ತೊಂದರೆ ಮಾಡ್ತಿಲ್ಲ ಬೇರೆ ದೇಶಗಳ. ಹಾಗಾಗಿ ಹಿಂದೂಗಳಿಗೆ ಇಡೀ ಪ್ರಪಂಚದಲ್ಲಿರುವ ಎಲ್ಲ ರಾಷ್ಟ್ರ ನಾಯಕರು ಹಿಂದೂಗಳಿಗೆ ರಕ್ಷಣೆ ಬೇಕು ಅಂತ ಎಲ್ಲ ಕಡೆ ಕೂಗಾಡ್ತಾ ಇದ್ದಾರೆ. ಈಗ ಯುರೋಪ್ನಲ್ಲೂ ಸಹ ಇಬ್ಬರು MP ಗಳು ಇದರ ಬಗ್ಗೆ ಪ್ರಚಾರ ಎತ್ತಿದ್ದಾರೆ. ಮತ್ತು ಯಾರು ನಮ್ಮ ಟ್ರಂಪ್ನವ್ರು ಹೇಳಿದ್ದಾರೆ. ಈಗ ಎಲ್ಲ ಒಂದು ಪ್ರಪಂಚದ ನಾಯಕರೆಲ್ಲರೂ ಹಿಂದೂಗಳಿಗೆ ರಕ್ಷಣೆ ಬೇಕು, ಹಿಂದೂಗಳು ಒಳ್ಳೆ ಜನ ಇದ್ದಾರೆ, ಶಾಂತಿ ದೂತರಿದ್ದಾರೆ, ಶಾಂತಿವಂತರಿದ್ದಾರೆ ಅಂತ ಹೇಳ್ತಾ ಮೆಸೇಜ್ ಕೊಡ್ತಾ ಇದ್ದಾರೆ. ನಮ್ಮ ಇಸ್ಕಾನ್ ಸಂಸ್ಥೆ ಎಲ್ಲಿದ್ದರೂ ಸಹ ಪ್ರತಿಯೊಬ್ಬ ಜಾತಿ ಭೇದ ಇಲ್ಲದೆ ಆಹಾರ ಧಾನ್ಯ ಕೊಡ್ತಾ ಇದೆ, ಪ್ರಸಾದ ಕೊಡ್ತಾ ಇದೆ. ಆದರೆ ಬಾಂಗ್ಲಾದಲ್ಲಿ ಇದು ವಿಚಿತ್ರ ಅಂದರೆ ತಿಂದವರೇ ವಿರುದ್ಧವಾಗಿ ಇಸ್ಕಾನ್ ಮೇಲೆ ಹಿಂದೂ ಧರ್ಮದ ಬಗ್ಗೆ ವಿರುದ್ಧವಾಗಿದ್ದಾರೆ. ಇದನ್ನು ನಾವು ಖಂಡಿಸಬೇಕು. ಅದರಲ್ಲೂ ನಾವು ಬೆಂಗಳೂರಿನವರು ಹೇಳ್ತೀವಷ್ಟೇ ಹಿಂದೂ ಅಂತ, ಯಾರೋ ಒಟ್ಟಿಗೆ ಬರಲ್ಲ.
ಹಿಂದೂ ಅಂತ ಪೂರ್ತಿ ನಾವು ಹೇಳಿದ 8,000 ಜನ 10 ಜನ ಬರಬೇಕು ಅಂದರೆ ಕೆಲಸ ಇದೆ. ನಾಳೆ ಹಾಳಾಗೋದು ನಾವೇ. ನಾವು ಸರಿಯಾದ ನಾಯಕರನ್ನು ಚಾಯ್ಸ್ ಮಾಡಲ್ಲ. ಬಾಂಗ್ಲಾದೇಶ ಬಗ್ಗೆ ಯಾಕೆ ಮೌನವಾಗಿದೆ ಇಂಡಿಯಾ ಅಂದರೆ ಸರಿಯಾದ ಪಾಠ ಕೊಡುತ್ತೆ, ಅದಕ್ಕೆ ಸಮಯ ಬೇಕು. ಯಾವುದೇ ಪಾಪ ಕೂಡ ತುಂಬವರೆಗೂ ಯಾವ ಭಗವಂತ ಕೂಡ ಆ್ಯಕ್ಟಿಂಗ್ ಮಾಡಲ್ಲ, ರಿವರ್ಸ್ ಕೊಡಲ್ಲ. ಅದಕ್ಕೆ ಪಾಪ ಕೊಡೋವರೆಗೂ ಸ್ವಲ್ಪ ತುಂಬವರೆಗೂ ಸುಮ್ಮನೆ ಇರ್ತಾರೆ. ಒಂದಿನ ಅದಕ್ಕೆ ಶಾಶ್ವತವಾದ ಪರಿಹಾರ ಸಿಗುತ್ತೆ. ಅಲ್ಲಿಗೂ ನಾವು ಕಾಯಬೇಕು. ಹಿಂಸೆ ಬಿಡಿ, ಸಾಧಾರಣವಾಗಿ ಭಗವಂತನ ಮೇಲೆ ನಂಬಿಕೆ ಇಡಿ. ಮತ್ತು ಆಗುತ್ತೆ, ತೊಂದರೆ ಏನಿಲ್ಲ. ಆದರೆ ಅದನ್ನು ಅನುಭವಿಸಲೇಬೇಕು. ಪ್ರತಿಯೊಬ್ಬ ನಾವು ಮಹಾಭಾರತ ನೋಡ್ಬೋದು, ಪಾಪ ಕೊಡೋವರೆಗೂ ಭಗವಂತನ ಸುಮ್ಮನೆ ಇದ್ದ. ಒಂದಿನ 18 ದಿನದಲ್ಲಿ ಇಡೀ ಕೋಟಿ ಜನನ ಸರ್ವನಾಶ ಮಾಡೋದು ಇದು ದೊಡ್ಡ ವಿಚಾರ ಅಲ್ಲ. ಆದರೆ ಸ್ವಲ್ಪ ನಾವು ಕಾಯಬೇಕು. ಹೌದು, ಯಾಕಂದರೆ ಅಲ್ಲಿ ಸರ್ಕಾರವೇ ವಿರುದ್ಧವಾಗಿದೆ, ಜನ ಅಲ್ಲ, ಸರ್ಕಾರ ವಿರುದ್ಧವಾಗಿದೆ. ಹಿಂದ್ಗಡೆ ಭಾಳಷ್ಟು ಪಾಲಿಟಿಕ್ಸೇ ಅದರಲ್ಲಿ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಯಾವುದೇ ವಿಚಾರವನ್ನು ನಾವೇ ಸ್ವತಃ ಡಿಸೈಡ್ ಮಾಡೋಕ್ಕಾಗಲ್ಲ. ಆದರೆ ಸರ್ಕಾರ ಇರೋದ್ರಿಂದ ಅದಕ್ಕೆ ಪಬ್ಲಿಕ್ಕಿಗೆ ಸಪೋರ್ಟ್ ಇದೆ. ಹಂಗೆ ಹಿಂದೂಗಳು ಕಮ್ಮಿ ಇದೆ. ಮೊದಲು 28% ಬಾಂಗ್ಲಾದೇಶದಲ್ಲಿ, ಈಗ 7.25% ಬಂದಿದೆ. ಹೀಗಾಗಿ ನಾವು ವೀಕ್ ಆಗಿ ಆಗ್ತೀವಿ. ಆದರೆ ಅಂಥ ಜಾಗದಲ್ಲಿ ಫಸ್ಟ್ ನಾವು ಇರೋದು ಭಾಳ ತಪ್ಪಾಗುತ್ತೆ. ನಾವು ಎಗೇನೆಸ್ಟ್ ಮಾಡಬೇಕು, ಪವರ್ ತೋರಿಸ್ಬೇಕು. ಆದರೆ ಪರ್ಸೆಂಟೇಜ್ ನಮ್ಮದು ಕಮ್ಮಿ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಕೆಲವು ಕಡೆ ಅನುಭವಿಸಬೇಕು. ಭಗವಂತನ ಸಪೋರ್ಟ್ ಇರುತ್ತೆ. ಅವರಿಗೆ ಇಸ್ಕಾನ್ ಭಕ್ತರಿಗೂ ಅಲ್ಲಿ ಜನರಿಗೆ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಿಂದೂಗಳಿಗೆ ಅಂತ ಇರುವ ಒಂದು ರಾಷ್ಟ್ರ ಅಂತ ಹೇಳಿದರೆ ಭಾರತ. ಈಗ ಬಾಂಗ್ಲಾದಲ್ಲಿ ಆದ ಪರಿಸ್ಥಿತಿ, ಪಾಕಿಸ್ತಾನದಲ್ಲಿ ಆಗ್ತಿರುವಂಥ ಘಟನೆ ಅಥವಾ ಅಫ್ಘಾನಿಸ್ತಾನದಲ್ಲಿ ಆಗ್ತಿರುವಂಥ ಘಟನೆ ಮುಂದೊಂದಿನ ಭಾರತದಲ್ಲಿ ಆಗಬಾರ್ದು ಅಂತ ಹೇಳಿದರೆ ಹಿಂದೂಗಳಿಗೆ ಏನು ಹೇಳ್ತೀರಿ? ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಮುಂದೊಂದಿನ ಇದು ನಾನು ತಿಳಿದುಪಟ್ಟಿದ್ದೀನಿ. 2040ಗೆ ಈ ಕಾರ್ಯಕ್ರಮ ಆಗೇ ಆಗುತ್ತೆ. ಆದರೆ ನಾವು ತಿಳ್ಕೊಳ್ಳಿ, ಪ್ರತಿಯೊಬ್ಬ ಚರ್ಚ್ಗೆ ಹೋಗೇ ಹೋಗ್ತಾರೆ. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಪ್ರತಿ ಇದಕ್ಕೂ ಮಸೀದಿಗೆ ಹೋಗಿ ಹೋಗ್ತಾರೆ. ನಮ್ಮಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ದೀವಿ? ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವ? ಭಗವದ್ಗೀತೆ ಮಹಾಭಾರತ ಹೇಳ್ಕೊಡ್ತಾ ಇದ್ದೀವ? ನಮ್ಮ ತಪ್ಪು ಇದು. ನಾವು ಇವತ್ತು ಮಾಡಿಲ್ಲ ಅಂದರೆ ನಾವು ನಮ್ಮ ಹಣೆ ಬೊಟ್ಟಿಡ್ಕೊಳ್ಳಲ್ಲ, ಸೀರೆ ಕಟ್ಕೊಳ್ಳಲ್ಲ, ಪಾಶ್ಚಾತ್ಯ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಂಗಾಗಿ ಇದು ಭಾಳ ತಪ್ಪಾಗುತ್ತೆ. ಹಿಂದೂಗಳಿಗೆ ಹೇಳೋದು, ಭಾರತೀಯರಿಗೆ ಹೇಳೋದು ಒಂದೇ, ನಮ್ಮ ಸಂಸ್ಕೃತಿನ ಬೆಳೆಸಿ ಭಗವದ್ಗೀತೆ ಭಾಗವತವನ್ನು ಅರ್ಥ ಮಾಡ್ಕೊಳ್ಳಿ. ಅದು ತಕ್ಕಂತೆ ನಾವು ಜೀವನ ಮಾಡಿ ಯಾವುದೇ ತೊಂದರೆ ನಮಗಾಗಲ್ಲ. ಇದು ಇವತ್ತು ಎಲ್ಲಿಂದಲ್ಲ, ನನ್ನಿಂದನೇ ಇದು ಪ್ರಾರಂಭ ಆಗಬೇಕು. ಪ್ರತಿಯೊಬ್ಬರು ಭಗವದ್ಗೀತೆನ ಓದಿ, ಭಾಗವತನ ಹೋಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ, ಉಳಿಸಿ, ರಕ್ಷಿಸಿ ಅಂತ ನಾನು ಕೇಳ್ಕೊತೀನಿ. ಸರ್, ಇಲ್ಲಿ ಬಾಂಗ್ಲಾದೇಶದಲ್ಲಿ ಇಸ್ಕಾನಿನ ಸ್ವಾಮೀಜಿ ಒಂದು ಮಾತು ಹೇಳೋದು. ಏನು ಮಾತಂದರೆ, ನಮಗೆ ತುಂಬ ನೋವು ಆಗ್ತಿದೆ. ಯಾಕೆ ಅಂದರೆ, ನಾವು ಯಾವ ಬಾಂಗ್ಲಾದೇಶದ ಯುವಕರಿಗೆ ವಿದ್ಯೆ ಕೊಟ್ಟವೋ ಅವರು ಬಂದು ಕಲ್ಲು ಹೊಡಿತಾ ಇದ್ದಾರೆ, ನಮಗೆ ಚೂರಿ ಆಗ್ತಾಯಿದೆ. ಯಾವ ಬಾಂಗ್ಲಾದೇಶದ ಜನರಿಗೆ ಊಟ ಕೊಟ್ಟವೋ, ಔಷಧಿ ಕೊಟ್ಟವೋ, ಯಾರಿಗೆ ಆಶ್ರಯ ಕೊಟ್ಟವೋ, ಯಾರಿಗೆ ಸ್ಕಾಲರ್ಶಿಪ್ ಕೊಟ್ಟವೋ ಅವರೇ ಬಂದು ನಮಗೆ ಹತ್ಯೆ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಇದು ಅತ್ಯಂತ ನೋವು ತಂದಿರತಕ್ಕಂಥ ಸಂಗತಿ ಅಂತ ಹೇಳೋದು. ನೀವು ಇತಿಹಾಸದ ಪುಟಗಳನ್ನು ತೆರೆದು ನೋಡಿದ್ರೆ ಗೊತ್ತಾಗತ್ತೆ, ಅವರು ಬದಲಾಗಿಲ್ಲ ಸರ್. ಸಾವಿರಾರು ವರ್ಷಗಳಿಂದ ಅವರು ಇಸ್ಲಾಂ ವಿರುದ್ಧ ಯಾರೆಲ್ಲ ಇದ್ದಾರೆ ಅವ್ರನ್ನ ಕಾಫಿರ್ ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡೋದು, ನೀವು ಅವ್ರಿಗೆ ಎಷ್ಟು ತೊಂದರೆ ಕೊಡ್ತೀರೋ ಅಷ್ಟು ನಿಮಗೆ ಜನ್ನತ್ತಲ್ಲಿ ಸುಖ ಸಿಗುತ್ತೆ ಅಂಥೇಳಿ ಅಲ್ಲಿನ ಮುಲ್ಲಾಗಳು ಮಸೀದಿ ಒಳಗಡೆ ಅವರಿಗೆ ಬ್ರೈನ್ ವಾಶ್ ಮಾಡಿ ತುಂಬಿದ್ದಾರೆ. ಆ ವಿಷ ಜಂತುಗಳಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ಸರ್, ಈಗ ಮುಸ್ಲಿಮರ ಪ್ರಕಾರ ಹಿಂದೂಗಳು ಅಂತ ಹೇಳಿದರೆ ಕಾಫಿರರು. ಆದರೆ ಹಿಂದೂಗಳಿಗೆ ಯಾವ ಥರ ಆಗಿದೆ ಅಂತ ಹೇಳಿದರೆ, ನಾವೆಲ್ಲರೂ ಮೇರಾ ಅಬ್ದುಲ್ ಅಲಗೆ ಅಂತ ಹೇಳೋ ಒಂದು ಭಾವನೆ ಇದೆ. ಯಾವಾಗ ಹಿಂದೂಗಳಲ್ಲಿ ನಾವೆಲ್ಲ ಹಿಂದೂಗಳು ಅಂತೇಳಿ ಒಂದು ಒಗ್ಗಟ್ಟುವಿಕೆ ಬರುತ್ತೆ? ಸರ್, ಮೊದಲನೇದು ನಮ್ಮಲ್ಲಿ ಹಿಂದೂಗಳಲ್ಲಿ ನಮ್ಮ ರಕ್ತದಲ್ಲೇ ಇದೆ, ಎಲ್ಲರೂ ಒಂದು ಅನ್ನುವಂಥದ್ದಿದೆ. ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಈಗ ಮೇರಾ ಅಬ್ದುಲ್ ಅಲ್ಲಾಗಿ ಅಂತ ಹೇಳಿದಿರಲ್ಲ, ಎಲ್ಲವೂ ಕೂಡ ನಮ್ಮ ಶಿಕ್ಷಣದ ಪದ್ಧತಿಯಲ್ಲಿ ಹಿಂದುತ್ವದ ಒಂದು ಶಕ್ತಿ ಕ್ಷಾತ್ರ ತುಂಬಬೇಕು ಅನ್ನೋತಕ್ಕಂಥ ಒಂದು ನರನಾಡಿಯನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ತೆಗೆದಾಕಿದ್ದಾರೆ. ಅದರಲ್ಲಿ ಕಮ್ಯುನಿಸ್ಟರ, ವಾಮಪಂಥೀಯರ ಚಿಂತನೆ ಮತ್ತು ಅವರ ಷಡ್ಯಂತ್ರ ಭಾಳ ಇದೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಯುವಕರಿಗೆ ಅವರ ಧರ್ಮದ ಮೇಲೆ ಶ್ರದ್ಧೆ ಬದುಕೂಡ್ದು, ಅವರ ರಾಷ್ಟ್ರ ಮೇಲೆ ಶ್ರದ್ಧೆ ಭಕ್ತಿ ಬದುಕೂಡ್ದು, ಅವರಿಗೆ ಕ್ಷಾತ್ರ ಗುಣ ಬದುಕೂಡ್ದು ಅನ್ನತಕ್ಕಂಥ ವ್ಯವಸ್ಥೆಯನ್ನು ಅವರು ಭಾಳ ಒಂದು ವಿವೇಚನೆಯಿಂದ ಅವರು ಹೂಡಿದ್ದಾರೆ. ಇದಕ್ಕೆ ಎಲ್ಲರದ್ದು ಕೊಡುಗೆ ಇದೆ. ಅದನ್ನೆಲ್ಲ ನಾವು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಹಿಂದೂ ಯುವಕರಿಗೆ ಕರೆ ಕೊಡೋದೇನೆಂದರೆ, ಇತಿಹಾಸ ಒಮ್ಮೆ ನೀವು ನೋಡಿ, ಅವರು ಬದಲಾಗಲ್ಲ.
ಯಾರು ಹೇಳಲ್ಲ, ಯಾರು ಅನ್ನ ಕೊಟ್ಟರು ಅವ್ರಿಗೆ ಚೂರಿ ಆಗ್ದಂಥವ್ರು ನಾಳೆ ಬೆಂಗಳೂರಿಗೂ ಬರಲ್ಲ ಅಂತ ಏನು ನಮಗೆ ಸಂಶಯ ಏನಿದೆ. ಸೊ ಇವತ್ತು ಬಾಂಗ್ಲಾ ನಾಳೆ ಬೆಂಗಳೂರು ಬರ್ಬೋದು. ಇದು ಕೂಡ ನಮ್ಮ ದೇಶದ ಎಷ್ಟೋ ಕಡೆ ಮಿನಿ ಪಾಕಿಸ್ತಾನಗಳಿದೆ, ಎಲ್ಲ ಕಡೆ ಅದೇ ಆಗಿರೋಂಥದ್ದು. ಇಲ್ಲಿ ಅಖಂಡ ಶ್ರೀನಿವಾಸ್ ಅಂತಕ್ಕಂಥ ಒಂದು ಶಾಸಕರು, ಮಾಜಿ ಶಾಸಕರು, ಅವ್ರ ಮನೆಗೆ ಬೆಂಕಿ ಬಿತ್ತು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಬಿತ್ತು. ಇಲ್ಲೂ ಆಗ್ತಾನೇ ಇದೆ, ಇಲ್ಲೂ ಬಾಂಗ್ಲಾದಲ್ಲಿ ಏನಾಗ್ತದೆ ಇಲ್ಲೂ ಆಗ್ತಾನೇ ಇದೆ. ಆದರೆ ನಮ್ಮ ಸರ್ಕಾರಗಳು, ಕೆಲವರು ಈ ವಾಮಚಿಂತನೆ ಇರ್ತಕ್ಕಂಥ ಪ್ರೊಫೆಸರ್ಗಳು ಅದನ್ನು ತಿಳ್ಕೋಬೇಕು, ನ್ಯಾಯ ನೀತಿಯಿಂದ ಅವ್ರಿಗೆ ಹೇಳಬೇಕು. ಛಾಯಾಪತ್ರ ಹೊರಡಂಗೆ ಛಾತ್ರ ಒಂದೇ ನಮ್ಮನ್ನು ಕಾಪಾಡೋದು ಸರ್. ನರೇಂದ್ರ ಮೋದಿ ಅವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಏಕೇತು ಸೇಫೆ ಅಂತೇಳಿ. ಅದು ಅವರು ಒಂದು ಕರೆ ಕೊಟ್ಟಿದ್ದಾರೆ, ಒಂದು ಡಿಪ್ಲೊಮೆಟಿಕ್ಕಾಗಿ ಮೂವ್ ಆಗಬೇಕು ಅಂತ. ನಾವು ಒಂದು ಪ್ರಜೆಗಳಾಗಿ ನಾವು ಕೂಡ ಈಗ ಸಾಮಾಜಿಕವಾಗಿ ಏನೋ ಒಂದು ಬಾಂಗ್ಲಾದೇಶದ ಹಿಂದೂಗಳಿಗೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕು. ಇನ್ನೊಂದು ವಿಷಯ ಹಂಚ್ಕೋತೀನಿ, ಬಾಂಗ್ಲಾದ ಒಂದು ನಾಲ್ಕು ವಿದ್ಯಾರ್ಥಿಗಳು, ಹಿಂದೂ ವಿದ್ಯಾರ್ಥಿಗಳು ಒಬ್ಬರು ಭೇಟಿಯಾಗಿ ವಿಶ್ವ ವಿಭಾಗದ ಒಟ್ಟಿಸನ್ನು ಹೇಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಕೂಡ ನೀವು ಗಡಿಯನ್ನು ತೆರೀಬೇಡಿ, ನೀವು ಗಡಿಯನ್ನು ತೆರೆದುಬಿಟ್ರೆ ಎಲ್ಲ ಲಕ್ಷಾಂತರ ಹಿಂದೂಗಳು ನಮ್ಮ ಭಾರತಕ್ಕೆ ಬಂದುಬಿಡ್ತಾರೆ. ಒಮ್ಮೆ ಅಲ್ಲಿನ ಹಿಂದೂಗಳು ಭಾರತಕ್ಕೆ ಬಂದುಬಿಟ್ರೆ ಅಲ್ಲಿ ಖಾಲಿ ಆಗುತ್ತೆ. ಅಲ್ಲಿ ನಿಜಕ್ಕೂ ಇನ್ನು ಶಾಶ್ವತವಾಗಿ ಅದು ಇಸ್ಲಾಮಿ ರಾಷ್ಟ್ರ ಆಗೋಗುತ್ತೆ. ಹಿಂದೂಗಳಲ್ಲಿ ನೆಲೆ ನಿಲ್ಲಕ್ಕೆ ಆಗೋದೇ ಇಲ್ಲ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊತೀವಿ. ಹಾಗಾಗಿ ನೀವು ಗಡಿಯನ್ನು ತೆಗೆದುಬಿಡ, ನಾವು ಅಲ್ಲೇ ಇದು ಹೋರಾಟ ಮಾಡ್ತೀವಿ ಅಂತ ಹೇಳ್ಯಾರೆ. ಅಲ್ಲಿನ ಹಿಂದೂಗಳಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಇಷ್ಟು ಕಷ್ಟ ಇದ್ದರೂ ಕೂಡ ಅಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಅವ್ರ ಶಕ್ತಿ ಅಂತರೂ ಅವ್ರಿಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ನಿಮಗೆ ಅವ್ರಿಗೆ ಧೈರ್ಯ ಕೊಡಬೇಕು, ಮತ್ತು ಅವ್ರಿಗೂ ಕೂಡ ನಾವು ಮಾರಲ್ ಸಪೋರ್ಟ್ ಮಾಡಬೇಕು ಅಂಥೇಳಿ ನಾವು ಕೇಳ್ಕೊತೀವಿ ಸರ್. ನಮ್ಮ ಹಿರಿಯರು ಒಂದು ಘಟನೆ ಹೇಳ್ತಾ ಇದ್ರು ನಮಗೆ. ಈಗ 10-10:30 ಒಂದು ಎತ್ತು ಮರದ ಕೆಳಗೆ ಮಲಗಿತ್ತಂತೆ. ರೈತ ನೋಡ್ತಾನೆ, ಇಷ್ಟು ಬಿಸಿಲು ಇದರಲ್ಲಿ ಉಳುವೆ ಮಾಡುವಂಥ ಟೈಮಲ್ಲಿ ಎತ್ತೇನು ಮಾಡ್ತಾಯಿದೆ, ಅವಾಗ ಮಲ್ಕೊಂಡಿರುತ್ತೆ. ಒಂದು ದೊಡ್ಡ ಕೋಲ್ ತೊಗೊಂಬಂದು ಆ ಎತ್ತಿಗೆ ಹೊಡಿತಾನೆ. ಹೊಡೆದುವಾಗ ನೋಡಿದಾಗ ಆ ಎತ್ತು ಎದ್ದೊಳೋದೇ ಇಲ್ಲ. ಅದಕ್ಕೆ ಅನಿಸುತ್ತೆ ಏನೋ ಒಂದು ಸೌಂಡ್ ಬರ್ತಾ ಇದೆಯಲ್ಲ ಅಂತ. ಮತ್ತೆ ಜೋರಾಗಿ ಹೊಡಿತಾನೆ ರೈತ ಆ ಎತ್ತಿಗೆ. ಮತ್ತೆ ಯಾರನ್ನೋ ಹೊಡಿತಾ ಇದ್ದಂಗಿದಾರಲ್ಲ ಅನಿಸುತ್ತೆ ಅದಕ್ಕೆ. ಮತ್ತೆ ಜೋರಾಗಿ ಇನ್ನೊಂದು 2 ಏಟು ಬರೀತಾನೆ. ಅದು ಎದ್ದು ಈ ಕಡೆ ಆ ಕಡೆ ತಿರುಗಿ ನೋಡುತ್ತೆ, ಯಾರಪ್ಪ ಇದು ಏನೋ ಮಾಡ್ತಾ ಇದ್ದಾರಲ್ಲ ಅಂತ. ಆಮೇಲೆ ಅವ್ನಿಗೆ ಇನ್ನೂ ಕೋಪ ಬಂದು ಜೋರಾಗಿ ಬಾರಿಸಿದಾಗ ಅದು ಗೊತ್ತಾಗ್ತಾಯಿದೆ ನನ್ನೇ ಬಾರಿಸ್ತಾ ಇದ್ದಾರೆ ಅಂತ. ಅದೇ ರೀತಿ ಈಗಿನ ಹಿಂದೂಗಳ ಪರಿಸ್ಥಿತಿ ಆಗಿದೆ. ನಮ್ಮ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದ್ರೂ ನಾವು ಆ ಎತ್ತಿನ ಥರ ಆರಾಮಾಗಿ ಮಲಗಿಬಿಟ್ಟಿದ್ದೀವಿ ಮರದ ನೆರಳಲ್ಲಿ. ಆಫ್ಘಾನಿಸ್ತಾನ ಹೋಯ್ತು, ಅದೇ ಏಟು ಬಿದ್ದಂಗೆ, ನಾವು ಕೇರೇ ಮಾಡಲಿಲ್ಲ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಂದೇ ಸರಿ 1947 ಎರಡಾಯಿತು, ಆಗಲೂ ಕೇರ್ ಮಾಡಿಲ್ಲ. ಈಗ ಕಾಶ್ಮೀರಲ್ಲಿ ಹಿಂದೂಗಳನ್ನ ಒದ್ದೋಡಿಸಿದ್ರು, ಆಗಲೂ ಕೇರ್ ಮಾಡಿಲ್ಲ. ಬೆಂಗಾಲಲ್ಲಿ ಆಲ್ರೆಡಿ ಅವ್ರು ಎಷ್ಟು ಪಾಪ್ಯುಲೇಷನ್ ಆಗಿದ್ದಾರೆ ಗೊತ್ತಿಲ್ಲ. ಬಾಂಗ್ಲಾದೇಶದಿಂದ ಬಂದು ಬೆಂಗಾಲಲ್ಲಿ ಎಷ್ಟು ಜನ ಸೇರಿದ್ದಾರೆ, ಅಸ್ಸಾಮಲ್ಲಿ ಸೇರಿದ್ದಾರೆ, ಜಾರ್ಖಂಡಲ್ಲಿ ಸೇರ್ಕೊಂಡಿದ್ದಾರೆ, ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಸೇರ್ಕೊಂಡಿದ್ದಾರೆ ಗೊತ್ತಿಲ್ಲ. ಅಲ್ಲೂ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾಯಿದೆ. ಈಗ ಕೇರಳದಲ್ಲಿ ಕೂಡ ಅವರು ಪಾಪ್ಯುಲೇಷನ್ ಜಾಸ್ತಿ, ಅಲ್ಲೂ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ನಾವು ಬಾಂಗ್ಲಾದೇಶಲ್ಲಿ ಆಗ್ತಾಯಿದೆ ಅಂತ ನೋಡ್ತಾ ಇದ್ದೀವಿ. ಇನ್ನು ಕೆಲವೇ ವರ್ಷಗಳಲ್ಲಿ ಪಾಕಿಸ್ತಾನದಲ್ಲಿ, ಆಫ್ಘಾನಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆಯೋ ನಾಳೆ ಕರ್ನಾಟಕದಲ್ಲಿ ಆಗ್ತಾ ಇರುತ್ತೆ. ಹಿಂದೂಗಳೇನಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಗೀತು. ಇಡೀ ಪ್ರಪಂಚದಲ್ಲಿ ಹಿಂದೂಗಳ ದೇಶ ಅಂತಿರೋದು ಒಂದೇ ಒಂದು ಭಾರತ ದೇಶ. ಅದನ್ನು ನಾವು ಮರ್ತು ಬಿಡಬೇಕಾಗುತ್ತೆ. ನಾವು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅದಕ್ಕೋಸ್ಕರ ಇಲ್ಲಿ ಈ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಲ್ಲ, ಅದು ಸಾಕಾಗೋದಿಲ್ಲ. ಇಷ್ಟು ದಿನ ಎಲ್ಲ ಮಂತ್ರಗಳಲ್ಲಿ ನಾವು ಶಾಂತಿ 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 ಅಂತ ಇದ್ವಿ. ಈಗ ಕ್ರಾಂತಿ 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 ಅಂತ ಹೇಳಿಲ್ಲ ಅಂದರೆ ಬಾಂಗ್ಲಾದೇಶದಲ್ಲಿ ಇವತ್ತು ಏನಾಗ್ತಾ ಇದೆಯೋ ನಾಳೆ ಅಥವಾ ನಾಳಿದ್ದು ನಮ್ಮ ಮಕ್ಕಳಿಗೆ ನಮಗಾಗುತ್ತೆ ಸರ್. ಮೇರಾ ಅಬ್ದುಲ್ ಹಲಾದ್ ಇದೆಲ್ಲ ಏನಿಲ್ಲ ಸರ್. ಈ ಜಾನ ಕಿವುಡ್ರು ಜಾನ ಕುರುಡ್ರು ಅಂತಾರಲ್ಲ, ಈ ಕೆಲವು ಪೊಲಿಟಿಷಿಯನ್ಸು ಕೆಲವರು ಮೀಡಿಯಾದವರು ಹಬ್ಸ್ತಾ ಇರೋ ಅಂತ ಇದು ನೀವೇನಾದರೂ ನೋಡಿದ್ರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ಎಲ್ಲ ಮೂವಿಗಳಲ್ಲಿ ಒಬ್ಬ ಮುಲ್ಲಾ ಅಥವಾ ಮೌಲ್ವಿ ಒಳ್ಳೆಯವನಾಗಿರ್ತಾನೆ, ಒಬ್ಬ ಕೆಟ್ಟವನಾಗಿ ಯಾರು ತೋರಿಸ್ತಾರೆ, ಒಂದು ನಾಮ ಇಟ್ಕೊಂಡಿರೋನೋ ವಿಭೂತಿ ಹಚ್ಕೊಂಡಿರೋನೋ ಒಬ್ಬ ಸ್ವಾಮೀಜಿನ ಕೆಟ್ಟವನಾಗಿ ತೋರಿಸ್ತಾ ಇದ್ದಾರೆ. ಇದೇ ರೀತಿ ಅವ್ರೇನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಮುಸಲ್ಮಾನರಿಗೂ ಕ್ರೈಸ್ತರಿಗೂ ಅವರ ಧರ್ಮ ಅವರ ಪಂಥದ ಬಗ್ಗೆ ಅವ್ರಿಗೆ ನಾಲೆಜ್ ಇದೆ. ನಮ್ಮ ಹಿಂದೂಗಳಿಗೆ ನಮ್ಮ ಧರ್ಮದ ಬಗ್ಗೆ ಒಂದು ಸ್ವಲ್ಪವೂ ಅವಗಾಹನ ಇಲ್ಲ. ಯಾವಾಗ ನಮಗೆ ಇವೆಲ್ಲ ಅವಗಾಹನ ಬರುತ್ತೋ ಆವಾಗ ಅವ್ರನ್ನ ನಾವು ಮಾತಿನಲ್ಲಿ ಬೀಟ್ ಮಾಡೋದು ತುಂಬ ಈಸಿ. ಇಲ್ಲ ಅಂದರೆ ಅವ್ರು ಹೇಳ್ತಾರೆ ನಮ್ಮ ಅಲ್ಲಾನೇ ಗ್ರೇಟು, ನಮ್ಮ ಅಲ್ಲಾನೇ ಫಸ್ಟ್ ಬಂದಿದ್ದು ಅಂದರೆ ನಾವು ಒಪ್ಕೋಬೇಕಾಗುತ್ತೆ, ಬೇರೆ ವಿಧಿ ಇಲ್ದಿರ. ಯಾಕೆ ಹೇಳಿ, ನಮಗೆ ಗೊತ್ತಿದ್ರೆ ಅಲ್ವ ಅವ್ರನ್ನ ನಾವು ಬೀಟ್ ಮಾಡೋಕ್ಕಾಗೋದು. ನಮ್ಮ ಧರ್ಮ ಎಷ್ಟು ದೊಡ್ಡದು, ನಮ್ಮ ಧರ್ಮದಲ್ಲಿ ಯಾವುದ್ಯಾವ ರೀತಿ ಇದೆ, ನಮ್ಮ ದೇವರುಗಳೇನು, ಯಾವ ಕುಟ್ಕೊಂಡ್ರು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ರಾಮಾಯಣ ಅಂದರೆ ಯಾರು, ಮಹಾಭಾರತ ಅಂದರೆ ಏನು, ನಮ್ಮ ಪುರಾಣಗಳು ವೇದಗಳು ಏನೂ ಗೊತ್ತಿಲ್ಲ. ಇವಾಗ ಏನೂ ಗೊತ್ತಿಲ್ಲ ಅಂದಾಗ ಬೇರೆ ಏನೋ ಒಬ್ರು ಹೇಳ್ತಾರೆ, ಅವ್ರು ಹೇಳಿದೆ ಕರೆಕ್ಟ್ ಆಗುತ್ತಲ್ವಾ. ಕೊನೆಯದಾಗಿ ಹಿಂದೂಗಳಿಗೆ ಏನು ಹೇಳ್ತೀವಿ? ಹಿಂದೂಗಳು ಇವತ್ತೇನಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ
ಇವತ್ತು ಏನು ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಆಗಿದೆಯೋ, ಮೊನ್ನೆ ಕಾಶ್ಮೀರಲ್ಲಿ, ಇವತ್ತಿನ ಪ್ರೆಸೆಂಟ್ ಬೆಂಗಾಲಲ್ಲಿ ಏನಾಗ್ತಾ ಇದೆಯೋ ಅದು ನಮಗೆ ನಾಳೆ ಕರ್ನಾಟಕದಲ್ಲಾಗುತ್ತೆ, ಆಂಧ್ರದಲ್ಲಾಗುತ್ತೆ, ಎಲ್ಲ ಕಡೆನೂ ಆಗುತ್ತೆ ಸರ್. ದೌರ್ಜನ್ಯ ನಡಿಬಾರ್ದು. ನಾನು ಹೇಳೋದು ಇದರ ಬಗ್ಗೆ ಒಂದು ನನ್ನ ವೈಯಕ್ತಿಕ ಧಿಕ್ಕಾರ. ಯಾಕೆಂದರೆ ನಮ್ಮ ಭಾರತ ದೇಶ ಸನಾತನ ಧರ್ಮ, ಎಲ್ಲ ಒಂದು ಸಂಸ್ಕೃತಿ, ಒಂದು ಮತ ಪ್ರತಿಯೊಬ್ಬರು ಮತ, ಜಾತಿ ಮತದವರಿಗೆ ನಾವು ಒಂದು ಆಶ್ರಯ ಕೊಟ್ಟಿದ್ದೀರಿ ಭಾರತ ದೇಶದಲ್ಲಿ. ಸೊ ನಮ್ಮ ಪ್ರಧಾನಮಂತ್ರಿ ಆದ ಮೋದಿಯವರು ಸಹ ಎಲ್ಲ ಒಂದು ಜಾತಿ ಪಂಗಡಗಳಿಗೆ ಇಲ್ಲಿ ಸಮಾನತೆ ಕೊಟ್ಟಿದ್ದಾರೆ. ಈಗಿದ ಮೇಲೆ ನಮ್ಮ ಹಿಂದೂಗಳಿಗೂ ಸಹ ಬಾಂಗ್ಲಾದೇಶದವರು ಒಂದು ಸಮಾನತೆ ಕೊಡಬೇಕು, ಒಂದು ಪ್ರಾಮುಖ್ಯತೆ ಕೊಡಬೇಕು, ಸಮಾನತೆ ಕೊಡಬೇಕು, ಒಂದು ಬಾಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಈ ಬಾಂಗ್ಲಾದೇಶಕ್ಕೆ ಅಂತ ಮಾಡಿ ಸಪೋರ್ಟ್ ಮಾಡಿದವರೇ ನಮ್ಮ ಭಾರತ ದೇಶದವರು. ಹಿಂದೆ ಬಾಂಗ್ಲಾ ಅಂತ ಒಂದು ರಾಷ್ಟ್ರನ ಹುಟ್ಟಾಕಿದ್ದೇ ನಮ್ಮ ಭಾರತ ದೇಶ. ಅಂಥದ್ರಲ್ಲಿ ಇವತ್ತು ನಮ್ಮ ಹಿಂದೂಗಳನ್ನೇ ಅವರು ಇದು ಏನು ಹಿಂದೂಗಳಿಗೆ ಏನಂತಾರೆ ಸೇಫ್ ಇಲ್ಲ ಅಂದರೆ ಇದು ಒಂದು ತಪ್ಪಾಗುತ್ತೆ ಸರ್. ನಾವೆಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು. ಇಲ್ಲಿ ಡಿವೈಡ್ ಅಂದರೆ ಇಲ್ಲಿ ನಮ್ಮಲ್ಲೇ ಹಿಂದಿನ ಪುರಾತನ ಕಾಲದಿಂದ ಜಾತಿ ಧರ್ಮ ಇವೆಲ್ಲ ಉಟ್ಕೊಂಡು ಬಂದುಬಿಟ್ಟಿದೆ. ಸೊ ಅದನ್ನೆಲ್ಲ ಬಿಟ್ಟಾಕಬೇಕು. ನಾವು ಯಾವ ಜಾತಿಯವರಾಗಿರ್ಬೋದು, ನಾವು ಹಿಂದೂಗಳು ಒಂದು, ನಮ್ಮ ದೇಶ ಒಂದು, ಭಾರತ ದೇಶ ಒಂದು, ಭಾರತ ಮಾತೆ ಒಂದು. ಸೊ ಈ ಒಂದು ದೃಷ್ಟಿ ಇಟ್ಕೊಂಡು ನಾವು ಹೋರಾಟ ಮಾಡಬೇಕಾಗುತ್ತೆ. ನಾವು ಜಾತಿಯೆಲ್ಲ ಬಿಡಬೇಕಾಗುತ್ತೆ ಮುಂದೊಂದು ದಿನ. ಮತ್ತು ಪ್ರತಿಯೊಬ್ಬ ಹಿಂದೂ ವಾರಕ್ಕೆ ಒಮ್ಮೆ ಆದರೂ ಅಥವಾ ಟೈಮ್ ಇದೆ 2 ಸರಿ ಆದರೂ ನಾವು ಹಿಂದೂ ದೇವಸ್ಥಾನಗಳಿಗೆ ಹೋಗಬೇಕಾಗುತ್ತೆ, ಪೂಜೆ ಪುನಸ್ಕಾರ ಮಾಡಬೇಕಾಗುತ್ತೆ. ಮತ್ತು ನಾವು ಇನ್ನು ಮಾತೆಯರೇ, ತಾಯಂದಿರಲ್ಲಿ ನಾನು ಏನು ಕೇಳ್ಕೊಳೋದಂದರೆ, ತಮ್ಮ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಯಾರಿಗೇ ಆಗಲಿ ಒಂದು ಸಂಸ್ಕೃತಿ ಕಲಿಸ್ಬೇಕು. ನಾವು ಭಾರತ ದೇಶದಲ್ಲಿ ಅವರಿಗೆ ಒಂದು ಸಂಸ್ಕಾರ, ಸಂಸ್ಕೃತಿ, ಹಿಂದುತ್ವ, ಬೊಟ್ಟಿಟ್ಕೊಳೋದು, ಬಳೆ ಹಾಕ್ಕೊಳೋದು, ಒಂದು ಇದು ಹೆಣ್ಮಕ್ಳಾದರೆ ಅಡುಗೆ ಮಾಡೋದು ಕಲಿಸೋದು. ಸೊ ಇವೆಲ್ಲ ಒಂದು ಸಂಸ್ಕಾರ ಕಲಿಸ್ಬೇಕಾಗುತ್ತೆ. ಅದು ತಾಯಂದಿರ ಕೈಯಲ್ಲಿರುತ್ತೆ. ಮತ್ತು ತಂದೆದಿರೋ ಅಷ್ಟೇ, ತನ್ನ ಗಂಡು ಮಕ್ಕಳು ಬೇರೆ ದಾರಿಯಲ್ಲಿ ಹೋಗ್ದಾರಂಗೆ ಅವರು ಸಹ ಒಂದು ಸಂಸ್ಕೃತಿ ಇದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ದೌರ್ಜನ್ಯ ನಾನು ಖಂಡಿಸ್ತೇನೆ ಈ ಒಂದು ಸಂದರ್ಭದಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.